ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನೆಲ್. ಇಂದು ನಾನು ಪ್ರಾಚೀನ ಕವಿಗಳು, ಕಾವ್ಯ ಕೃತಿಗಳು ಮತ್ತು ಅವುಗಳ ಮಹತ್ವ ಕುರಿತ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಸಾಮಾನ್ಯವಾಗಿ ಓದುತ್ತಿರುವ ಅಥವಾ ಮಾತನಾಡುತ್ತಿರುವಂತಹ ಕನ್ನಡ ಭಾಷೆ ಸರಿಸುಮಾರು 1000 ವರ್ಷಗಳ ಹಿಂದೆ ಹೇಗಿತ್ತು, ಆ ಭಾಷೆಗೆ ಸಾರಸ್ವತ ಲೋಕದ ಗೌರವ ತಂದುಕೊಟ್ಟ ಮಹಾನ್ ಕವಿಗಳು ಯಾರ್ಯಾರಿದಾರ, ಜೊತೆಗೆ ಕನ್ನಡ ಸಾಹಿತ್ಯದಲ್ಲಿ 10ನೇ ಶತಮಾನ ಅಂದ್ರೆ ಕ್ರಿಸ್ತ ಶಕ ನೋಡ್ರಿ, ಕ್ರಿಸ್ತ ಶಕ 901ರಿಂದ 1000ವರೆಗಿನ ಕಾಲಘಟ್ಟವನ್ನು ನಾವು ಹತ್ತನೇ ಶತಮಾನ ಅಂತೀವಿ. ಸೊ ಈ 10ನೇ ಶತಮಾನದವು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಹೆಸರುವಾಸಿಯಾಗಿತ್ತು, ಆಲ್ರೆಡಿ ಗೊತ್ತಿದೆ ಹೌದಾ. ಹಾಗಾದ್ರೆ ಆ ಕಾಲದಲ್ಲಿ ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಸಿದ್ಧ ಕವಿಗಳು ಯಾರದಾರ, ಅವರು ರಚಿಸಿದಂತ ಪ್ರಸಿದ್ಧ ಕೃತಿಗಳು ಯಾವ್ಯಾವ ಅಂತ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ವಿಡಿಯೋನ ಸ್ಕಿಪ್ ಮಾಡ್ತಾ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 10ನೇ ಶತಮಾನದಲ್ಲಿ ಕಂಡು ಬಂದಂತ ಕವಿಗಳು ಯಾರ ಅಂತ ನೋಡಿದ್ರೆ ಪಂಪ, ಪೊನ್ನ, ರನ್ನ, ನೆಕ್ಸ್ಟ್ ಚಾವುಂಡರಾಯ, ಒಂದನೇ ನಾಗವರ್ಮ, ದುರ್ಗಸಿಂಹ, ನಾಗಚಂದ್ರ, ನಯಸೇನ, ಶಿವಕೋಟಾಚಾರ, ಶ್ರೀ ವಿಜಯ, ಇವರೆಲ್ಲ 10ನೇ ಶತಮಾನದಲ್ಲಿ ಕಂಡು ಬಂದಂತ ಕವಿಗಳು ಅಂತ ಹೇಳ್ಬೋದು. ಹಾಗಾದ್ರೆ ಈಗ ಮೊದಲನೇದಾಗಿ ಶಿವಕೋಟಾಚಾರ್ಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡೋದಾದ್ರ ನೋಡಿ, ಶಿವಕೋಟಾಚಾರ್ಯರ ಕಾಲ ಯಾವ್ದಂತ ನೋಡೋದಾದ್ರೆ ಅದು 10ನೇ ಶತಮಾನ ಅಂತ ಹೇಳ್ಬೋದು, ಹೌದಾ. ಹಾಗಾದ್ರೆ ಇವ್ರ ಜನನ ಎಲ್ಲಿ ಆಯ್ತು ಅಂತ ನೋಡೋದಾದ್ರೆ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕೊಗಳಿ ಗ್ರಾಮದಲ್ಲಿ ಏನಾಯ್ತು, ಇವರ ಜನನ ಆಯ್ತು. ಹಾಗಾದ್ರೆ ಇವ್ರು ರಚಿಸಿದಂತ ಗ್ರಂಥ ಯಾವ್ದಂತ ನೋಡೋದಾದ್ರ ಕನ್ನಡದ ಮೊದಲ ಗದ್ಯ ಗ್ರಂಥ ಅಂತ ಹೇಳ್ತೀವಿ ನಾವು. ಅದು ಯಾವ್ದಂತ ನೋಡೋದಾದ್ರ ಒಡ್ಡಾರಾಧನೆ. ಇಂಪಾರ್ಟೆಂಟ್ ಹಲವಾರು ಬಾರಿ KPSC ಎಕ್ಸಾಮ್ದಾಗ ಈ ಕ್ವಶನ್ ಕೇಳಿದಾರೆ ನೋಡ್ರಿ, ಹೌದಾ. ನೆಕ್ಸ್ಟ್ ಹಾಗಾದ್ರೆ ಈ ಒಡ್ಡಾರಾಧನೆ ಗ್ರಂಥ ಏನ್ ಒಳಗೊಂಡೈತೆ ಅಂತ ನೋಡೋದಾದ್ರ ಜೈನ್ ಧರ್ಮದ 19 ಕಥೆಗಳ ಸಂಕಲನವಾಗಿದೆ ಅಂತ ಹೇಳ್ಬೋದು. ಇದು ಜೈನ್ ಧರ್ಮದ 19 ಕಥೆಗಳ ಒಂದು ಗುಂಪನ್ನ ಅಥವಾ ಸಂಕಲನವನ್ನು ಒಳಗೊಂಡಂತ ಯಾವ್ದಂತ ನೋಡೋದಾದ್ರ ಅದು ಒಡ್ಡಾರಾಧನೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಡ್ಡಾರಾಧನೆ ಯಾವ ಭಾಷೆದಾಗೈತೆ ಅಂತ ನೋಡೋದಾದ್ರ ಪ್ರಾಕೃತ ಭಾಷೆಯಲ್ಲಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇದು ಶಿವಕೋಟ್ಯಾಚಾರ್ಯಗೆ ಸಂಬಂಧಿಸಿದ ಸ್ವಲ್ಪ ಮಾಹಿತಿ ಅಂತ ಹೇಳ್ಬೋದು. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರ ಶ್ರೀ ವಿಜಯ ಎರಡನೇದಾಗಿ ಬರೋರು ಶ್ರೀ ವಿಜಯವರ ಕಾಲಘಟ್ಟವನ್ನು ನೋಡೋದಾದ್ರೆ ಕ್ರಿಸ್ತ ಶಕ 814ರಿಂದ 877 ಅಂತ ಹೇಳ್ಬೋದು. ಹಾಗಾದ್ರೆ ಇವರು ರಾಷ್ಟ್ರಕೂಟರ ಅಮೋಘ ವರ್ಷನ ಕಾಲದಲ್ಲಿ ಕಂಡು ಬರುವಂತ ಒಂದು ಕವಿ ಅಂತ ಹೇಳ್ಬೋದು ಇವರು. ಹಾಗಾದ್ರೆ ಇವ್ರು ರಚಿಸಿದಂತ ಕೃತಿ ಯಾವ್ದಂತ ನೋಡಿದ್ರೆ ಅದು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಅದು ಯಾವ್ದಂತ ನೋಡಿದ್ರೆ ಕವಿರಾಜ ಮಾರ್ಗ. ಇದು ಕೂಡ ಇಂಪಾರ್ಟೆಂಟ್, ಹಲವಾರು ಬಾರಿ ಎಕ್ಸಾಮ್ದಾಗ ಕೇಳಿದಾರ ನೋಡ್ರಿ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವ್ದಂತ ನೋಡಿದ್ರೆ ಕವಿರಾಜ ಮಾರ್ಗವನ್ನು ರಚಿಸಿದ ಕವಿ ಯಾರಂತ ನೋಡಿದ್ರೆ ಶ್ರೀ ವಿಜಯ. ಹಾಗಾದ್ರೆ ಈ ಕವಿರಾಜ ಮಾರ್ಗ ಏನನ್ನು ಒಳಗೊಂಡೈತೆ ಅಂತ ನೋಡೋದಾದ್ರೆ ಕನ್ನಡ ನಾಡು ನುಡಿ, ಅದರ ಭೌಗೋಳಿಕ ವಿಸ್ತೀರ್ಣ ಎಲ್ಲ ಏನ್ ಮಾಡ್ತೀವಿ ಕವಿರಾಜ ಮಾರ್ಗ ಒಳಗೊಂಡೈತೆ. ಹಾಗಾದ್ರೆ ಈ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ಎಲ್ಲಿಂದ ಎಲ್ಲಿವರೆಗೆ ಹಬ್ಬೈತೆ ಅಂತ ನೋಡೋದಾದ್ರ ಕಾವೇರಿಯಿಂದ ದಕ್ಷಿಣ ಗೋದಾವರಿಗೆ ಕನ್ನಡ ನಾಡು ಹಬ್ಬೈತೆ ಅಂತ ಒಂದು ಉಲ್ಲೇಖವಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇದು ಶ್ರೀ ವಿಜಯಗೆ ಸಂಬಂಧಪಟ್ಟಂತ ಕವಿರಾಜ ಮಾರ್ಗದ ಒಂದಿಷ್ಟು ಮಾಹಿತಿ. ಹಾಗಾದ್ರೆ ನೆಕ್ಸ್ಟ್ ನೋಡಿದ್ರೆ ಮೂರನೇದಾಗಿ ಬರೋದು ಪಂಪ ಇವರು ಕನ್ನಡದ ರತ್ನತ್ರಯರಲ್ಲಿ ಒಬ್ರು ಮೊದಲಿಗರು ಅಂತ ಹೇಳ್ಬೋದು. ಹಾಗಾದ್ರೆ ಕನ್ನಡದ ಮೊದಲ ರತ್ನತ್ರಯಲ್ಲಿ ಯಾರ್ಯಾರು ಬರ್ತಾರ ಅಂತ ನೋಡಿದ್ರೆ ಪಂಪ, ಪೊನ್ನ, ರನ್ನ ಇವರು ಬರ್ತಾರ. ಹಾಗಾದ್ರೆ ಈ ಮೊದಲೇದಾಗಿ ಪಂಪನವರ ಕಾಲ ಯಾವ್ದು ಅಂತ ನೋಡೋದಾದ್ರ ಇದು ಕ್ರಿಸ್ತ ಶಕ 902 ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರ ಜನನ ಎಲ್ಲಿ ಐತೆ ಅಂತ ನೋಡೋದಾದ್ರ ವಂಗಿ ಮಂಡಲದ ವಂಗಿಪುರದಲ್ಲಿ ಏನಾಯ್ತಂದ್ರ ಪಂಪನವರ ಜನನ ಆಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಪಂಪನವರ ತಂದೆಯ ಹೆಸರು ಏನಂತ ನೋಡಿದ್ರ ಭೀಮಪ್ಪಯ್ಯ, ತಾಯಿ ಹೆಸರು ನೋಡಿದ್ರ ಅಬ್ಬನಬ್ಬೆ. ಹಾಗಾದ್ರೆ ಇವ್ರ ತಮ್ಮನ ಹೆಸರು ನೋಡೋದಾದ್ರ ಜೀನವಲ್ಲಭ, ಇವರ ಗುರು ನೋಡೋದಾದ್ರ ದೇವೇಂದ್ರ ಮುನಿ ಅಂತ ಹೇಳ್ಬೋದು. ಇದ ನೆಕ್ಸ್ಟ್ ಪಂಪನನ್ನ ಹಲವಾರು ಹೆಸರುಗಳಿಂದ ಕರೀತಾರೆ. ಇವರನ್ನ ಆದಿಕವಿ ಅಂತ ಕರೀತಾರ, ಮಹಾಕವಿ ಅಂತ ಕರೀತಾರ, ರತ್ನತ್ರಯಲ್ಲಿ ಮೊದಲಿಗರು ಅಂತ ಕರೀತಾರೆ. ಇವೆಲ್ಲ ಅವರ ಬಿರುದುಗಳು ಅಂತಾನೂ ಕೂಡ ಹೇಳ್ಬೋದು. ಹಾಗಾದ್ರೆ ಪಂಪನಿಗೆ ಆಶ್ರಯ ನೀಡಿದಂತ ಅರಸ ಯಾರಂತ ನೋಡೋದಾದ್ರ ಅದು ಎರಡನೇ ಅರಿಕೇಸರಿ ಅಂತ ಹೇಳ್ಬೋದು. ಎರಡನೇ ಅರಿಕೇಸರಿ ಅವರು ಎರಡನೇ ಅರಿಕೇಸರಿ ಯಾವ ಬರ್ತಂತ ಕಂಡು ಬರ್ತಾ ಅಂತ ನೋಡಿದ್ರ ಚಾಲುಕ್ಯರ ಅರಸ ಅಂತ ಹೇಳ್ಬೋದು. ಚಾಲುಕ್ಯರ ಅರಸನಾದಂತ ಎರಡನೇ ಅರಿಕೇಸರಿ ಅವರು ಪಂಪನಿಗೆ ಆಶ್ರಯ ನೀಡಿದಂತ ಅರಸ ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಎಕ್ಸಾಮ್ದಾಗ ಇದು ಕೂಡ ಕ್ವಶನ್ ಆಲ್ರೆಡಿ ಆಗೈತಿ. ನೆಕ್ಸ್ಟ್ ಪಂಪನವರು ರಚಿಸಿದ ಮೊದಲ ಕಾವ್ಯ ಯಾವ್ದಂತ ನೋಡೋದಾದ್ರೆ ಅದು ಆದಿಪುರಾಣ. ಹಾಗಾದ್ರೆ ಈ ಆದಿಪುರಾಣ ಏನನ್ನು ಒಳಗೊಂಡೈತೆ ಅಂತ ನೋಡಿದ್ರೆ ಜೈನರ 1ನೇ ತೀರ್ಥಂಕರಾದ ವೃಷಭನಾಥನ ಕುರಿತ ಅವರ ಜೀವನ ಚರಿತ್ರೆಯನ್ನ ಒಳಗೊಂಡೈತೆ ಅಂತ ಹೇಳ್ಬೋದು. ಹಾಗಾದ್ರೆ ಕನ್ನಡದ ಮೊದಲ ಲೌಕಿಕ ಕಾವ್ಯ ಯಾವ್ದಂತ ನೋಡೋದಾದ್ರೆ ಅದು ವಿಕ್ರಮಾರ್ಜುನ ವಿಜಯ ಅಂತ ಹೇಳ್ಬೋದು. ಇದು ಕೂಡ ಪಂಪನವರು ರಚಿಸಿದ ಒಂದು ಕೃತಿ. ನೋಡ್ರಿ, ಆ ಪಂಪನವರು ರಚಿಸಿದ ಪ್ರಮುಖ ಕೃತಿಗಳು ಯಾವ್ಯಾವ ಅಂತ ನೋಡೋದಾದ್ರೆ ಅದು ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ ಅಂತ ಹೇಳ್ಬೋದು. ಎರಡು ಕೃತಿಗಳು ನೆನ್ಪಿಟ್ಕೋಬೇಕು, ಯಾಕಂದ್ರೆ ಎಕ್ಸಾಮ್ದಾಗ ಎರಡು ಕೃತಿಗಳ ಬಗ್ಗೆ ಆಲ್ರೆಡಿ ಪ್ರಶ್ನೆಗಳು ಕೇಳಿದಾರ. ಹಾಗಾದ್ರೆ ಈ ವಿಕ್ರಮಾರ್ಜುನ ವಿಜಯ ಅಂದ್ರೆ ಇಲ್ಲಿ ವಿಕ್ರಮಾರ್ಜುನ ವಿಜಯದಾಗ ಪಂಪ ಏನನ್ನು ಹೋಲಿಸಿದ ಅಂದ್ರೆ ಯಾರಿಗೆ ಹೋಲಿಸಿದ ಅಂತ ನೋಡೋದಾದ್ರೆ ಇದು ಅರ್ಜುನನೊಂದಿಗೆ ಅರಿಕೇಸರಿಯರ ತನ್ನ ಆಶ್ರಯದ ಅಂತ ಹೇಳ್ಬೋದು.
ಆಶ್ರಯ ಕೊಟ್ಟಂತ ಒಬ್ಬ ಅರಸ ಅಂತ ಹೇಳುವ ಅರ್ಜುನನೊಂದಿಗೆ ಕೇಸರಿಯನ್ನ ಹೋಲಿಸಿ ಏನ್ ಮಾಡಿದ ಈ ವಿಕ್ರಮಾರ್ಜುನ ವಿಜಯದಾಗ ಉಲ್ಲೇಖ ಮಾಡಿದ. ಹಾಗಾದ್ರೆ ಇದು ಪಂಪನಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಬರೋದ ಪೊನ್ನ. ಹಾಗಾದ್ರೆ ರತ್ನತ್ರಯದಲ್ಲಿ 2ನೇ ಕವಿ ಯಾರಂತ ನೋಡೋದಾರ ಅದು ಪೊನ್ನ ಅಂತ ಹೇಳ್ಬೋದು. ಹಾಗಾದ್ರೆ ಪೊನ್ನನಿಗೆ ಆಶ್ರಯ ನೀಡಿದಂತ ಅರಸ ಯಾರಂತ ನೋಡೋದಾದ್ರ ರಾಷ್ಟ್ರಕೂಟರ 3ನೇ ಕೃಷ್ಣ. ಇದು ಕೂಡ ಎಕ್ಸಾಮ್ದಾಗ ಆಲ್ರೆಡಿ ಕೇಳಿದಾರ, ನೆನ್ಪಿಟ್ಕೋಬೇಕಾಗತ್ತ. ಹಾಗಾದ್ರೆ ಪೊನ್ನನಿಗಿರುವಂತ ಬಿರುದುಗಳು ಯಾವ್ಯಾವ ಅಂತ ನೋಡೋದಾದ್ರ ಉಭಯ ಕವಿ ಚಕ್ರವರ್ತಿ, ಕುರುಗಳ ಸವಣ. ಇದು ಕೂಡ ಇಂಪಾರ್ಟೆಂಟ್ ನೋಡ್ರಿ. ಹಲವಾರು ಬಾರಿ ಉಭಯ ಕವಿ ಚಕ್ರವರ್ತಿ ಅನ್ನೋದು ಏನಾಗಿತ್ತಿನ ಯಾರ ಬಿರುದಾಗಿತ್ತು ಅಂತ ಕೇಳಿದಾರ. ಯಾರಂದ್ರ ಪೊನ್ನನಿಗಿರುವಂತ ಬಿರುದು ಯಾವ್ದಂದ್ರ ಉಭಯ ಕವಿ ಚಕ್ರವರ್ತಿ ಮತ್ತು ಕುರುಗಳ ಸವಣ ಅಂತ ಹೇಳ್ಬೋದು. ಇವ ಪೊನ್ನನಿಗಿರುವಂತ ಬಿರುದುಗಳು ಅಂತ ಹೇಳ್ಬೋದು. ಹಾಗಾದ್ರೆ ಪೊನ್ನನು ರಚಿಸಿರುವಂತ ಕೃತಿಗಳು ಯಾವ್ಯಾವ ಅಂತ ನೋಡೋದಾದ್ರೆ ಅದು ಶಾಂತಿ ಪುರಾಣ. ಮೊದಲನೇದು ಬರೋದು ಶಾಂತಿ ಪುರಾಣ. ಶಾಂತಿ ಪುರಾಣದಾಗ ಏನು ಒಳಗೊಂಡೈತೆ ಅಂತ ನೋಡಿದ್ರ ಜೈನರ 16ನೇ ತೀರ್ಥಂಕರಾದ ಶಾಂತಿನಾಥನ ಚರಿತ್ರೆಯನ್ನ ಒಳಗೊಂಡಿದೆ. ಯಾವ್ದು ಒಳಗೊಂಡಿದೆ ಅಂತ ನೋಡಿದ್ರೆ ಶಾಂತಿ ಪುರಾಣ ಒಳಗೊಂಡಿದೆ. ಸೊ ಆಗ ಜೈನರ 16ನೇ ತೀರ್ಥಂಕರಾದ ಯಾರನ್ನ ಶಾಂತಿನಾಥನ ಕುರಿತ ಚರಿತ್ರೆಯನ್ನು ಒಳಗೊಂಡಂತ ಕೃತಿ ಯಾವ್ದಂತ ನೋಡಿದ್ರೆ ಅದು ಶಾಂತಿ ಪುರಾಣ. ನೆಕ್ಸ್ಟ್ ಜೀನಾಕ್ಷರ ಮಾಲೆ ಏನನ್ನು ಒಳಗೊಂಡಿದೆ ಅಂತ ನೋಡಿದ್ರೆ ಜೀನನ ಸ್ತುತಿಯನ್ನ ಒಳಗೊಂಡಿದೆ. ನೆಕ್ಸ್ಟ್ ಭುವನೈಕ್ಯ ರಾಮಾಭ್ಯುದಯಂ, ಇದು ಯಾರ ಚರಿತ್ರೆಯನ್ನು ಒಳಗೊಂಡಿದೆ ಅಂತ ನೋಡಿದ್ರೆ ಅದು ರಾಮನ ಕಥೆಯನ್ನು ಕುರಿತ ಒಳಗೊಂಡಿದೆ ಅಂತ ಹೇಳ್ಬೋದು. ಅದೇ ತರ ಗತ ಪ್ರತ್ಯಾಗತ, ಇದು ಕೂಡ ಯಾರ ಕೃತಿ ಅಂತ ನೋಡಿದ್ರೆ ಅದು ಪೊನ್ನನ ಕೃತಿ ಅಂತ ಹೇಳ್ಬೋದು. ಹಾಗಾದ್ರೆ ಈ ಅತ್ತಿಮಬ್ಬೆ ಅಂತ ಬರ್ತಾರಲ್ಲ, ಇವ್ರು ಏನ್ ಮಾಡಿದಾರೆ ಅಂದ್ರೆ ಶಾಂತಿ ಪುರಾಣದ 1000 ಪ್ರತಿಗಳನ್ನ ಏನ್ ಮಾಡಿದಾರೆ ಅಂದ್ರೆ ಹಂಚಿದಳೆಂದು ಹೇಳಲಾಗಿದೆ. ಅಂದ್ರೆ ಉಲ್ಲೇಖ ಆಗಿತ್ತದ. ಅಂದ್ರ ಅತ್ತಿಮಬ್ಬೆ ಏನ್ ಮಾಡಿದಾರೆ ಶಾಂತಿ ಪುರಾಣದ 1000 ಪ್ರತಿಗಳನ್ನ ಏನ್ ಮಾಡಿದಾರೆ ಅಂದ್ರೆ ಅದೇನ್ ಮಾಡಿ ಹಂಚಿದಾರಂತ ಹೇಳಿದಾರ. ಹಾಗಾದ್ರೆ ಇದೊಂದು ಇಷ್ಟು ಪೊನ್ನನಿಗೆ ಸಂಬಂಧಪಟ್ಟಂತ ಮಾಹಿತಿ ಅಂತ ಹೇಳ್ಬೋದು. ಕನ್ನಡದ ರತ್ನತ್ರಯದಲ್ಲಿ 2ನೇ ಕವಿ ಯಾರಂದ್ರ ಪೊನ್ನ. ಪಂಪ, ಪೊನ್ನ, ರನ್ನ ನೆನ್ಪಿಟ್ಕೋಬೇಕಾಗತ್ತ. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ರನ್ನ ಅವರ ಕಾಲ ಯಾವ್ದಂತ ನೋಡಿದ್ರೆ ಕ್ರಿಸ್ತ ಶಕ 949 ಅಂತ ಹೇಳ್ಬೋದು. ಹಾಗಾದ್ರೆ ರನ್ನನವರ ಜನನ ಎಲ್ಲಿ ಆಯ್ತು ಅಂತ ನೋಡೋದಾದ್ರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಏನಾಯ್ತು ಜನನವಾಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ರನ್ನನ ತಂದೆ ಯಾರಂತ ನೋಡಿದ್ರೆ ಜೀನವಲ್ಲಭ, ತಾಯಿ ಯಾರಂತ ನೋಡಿದ್ರೆ ಅಬ್ಬಲಬ್ಬೆ. ನೆಕ್ಸ್ಟ್ ಇವರು ರನ್ನನ ಪತ್ನಿಯರು ನೋಡಿದ್ರ ಶಾಂತಿ ಮತ್ತು ಜಕ್ತಿ. ಇಬ್ಬರು ಪತ್ನಿಯರದಾರ ನೋಡಿ, ಶಾಂತಿ ಮತ್ತು ಜಕ್ತಿ ಅಂತ ರನ್ನನಿಗಿರುವಂತ ಪತ್ನಿಯರು ಅಂತ ಹೇಳ್ಬೋದು. ಹಾಗಾದ್ರೆ ರನ್ನನವರ ಗುರು ಯಾರಂತ ನೋಡೋದಾದ್ರ ಅಜಿತ ಸೇನಾಚಾರ್ಯರು. ಇದು ಕೂಡ ಎಕ್ಸಾಮ್ದಾಗ ಆಲ್ರೆಡಿ KPSC ಎಕ್ಸಾಮ್ ಆಲ್ರೆಡಿ ಆಗಿತ್ರಿ, ಹೌದಾ. ಹಾಗಾದ್ರೆ ರನ್ನನಿಗೆ ಆಶ್ರಯ ಕೊಟ್ಟಂತ ಅರಸ ಯಾರಂತ ನೋಡೋದಾದ್ರ ಚಾಲುಕ್ಯರ ಕೊನೆಯ ದೊರೆ ಯಾರಂತ ನೋಡಿದ್ರ ತೈಲಪ. ಈ ತೈಲಪ ಅವರ ರನ್ನನಿಗೆ ಏನ್ ಮಾಡಿದ್ರ ಆಶ್ರಯನ ಕೊಟ್ಟಂತ ಯಾರ ಅರಸ ಅಂತ ಹೇಳ್ಬೋದು. ಎಕ್ಸಾಮ್ದಾಗ ಏನ್ ಮಾಡ್ತಾನೆ ಇವನ ಕೇಳ್ತಾರ, ಆಶ್ರಯದಾತನ ಕೇಳ್ತಾರೋ. ನೆಕ್ಸ್ಟ್ ಅವ್ರ ಕೃತಿಗಳು ಯಾವ ಕೇಳ್ತಾರ, ಅವ್ರ ಕೃತಿಗಳು ಏನೇನು ಒಳಗೊಂಡಿದೆ ಅಂತ ಕೇಳ್ತಾರ. ಸೊ ಹಾಗಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರನ್ನನಿಗಿರುವಂತ ಬಿರುದುಗಳು ಯಾವ ಅಂತ ನೋಡಿದ್ರ ಕವಿ ಕುಲ ಚಕ್ರವರ್ತಿ, ಕವಿ ತಿಲಕ, ಕವಿಜನ ಚೂಡಾರತ್ನ, ಕವಿ ರತ್ನತ್ರಯ, ಕವಿ ಚತುರ್ಮುಖ. ಇಷ್ಟು ಎಲ್ಲ ರನ್ನನಿಗಿರುವಂತ ಬಿರುದುಗಳು ಅಂತ ಹೇಳ್ಬೋದು. ಇಂಪಾರ್ಟೆಂಟ್, ಯಾವ್ದು ಕೇಳ್ತಾರೆ ಹೇಳಕ್ ಬರಂಗಿಲ್ಲ, ಎಷ್ಟು ನೋಡ್ಕೋಬೇಕು. ಕವಿ ಕುಲ ಚಕ್ರವರ್ತಿ, ಕವಿ ತಿಲಕ, ಕವಿ ಜನ ಚೂಡಾರತ್ನ, ಕವಿ ರತ್ನತ್ರಯ ಮತ್ತು ಕವಿ ಚತುರ್ಮುಖ. ಹಾಗಾದ ಇನ್ನು ರನ್ನನು ರಚಿಸಿರುವಂತ ಕೃತಿಗಳು ಯಾವ್ಯಾವ ಅಂತ ನೋಡಿದ್ರೆ ಅದು ಅಜಿತ ಪುರಾಣ. ಈ ಅಜಿತ ಪುರಾಣ ಏನ್ ಒಳಗೊಂಡೈತೆ ಅಂತ ನೋಡಿದ್ರೆ ಸಗರ ಚಕ್ರವರ್ತಿಯ ಚರಿತ್ರೆಯನ್ನ ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎರಡು ಒಂದ. ಸಾಹಸ ಭೀಮ ವಿಜಯ ಮತ್ತು ಗದಾಯುದ್ಧ ಎರಡು ಒಂದ. ಇದು ಚಂಪು ಕಾವ್ಯ ಅಂದ್ರ ಗದ್ಯ ಮತ್ತು ಪದ್ಯ ಮಿಶ್ರಣ ಅಂತ ಹೇಳ್ಬೋದು, ಹೌದಾ. ಹಾಗಾದ್ರೆ ನೆಕ್ಸ್ಟ್ ಬರೋದ ಚಕ್ರೇಶ್ವರ ಚರಿತೆ, ಪರಶುರಾಮ ಚರಿತೆ. ಒಟ್ಟ ರನ್ನನವರು 4 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅಜಿತ ಪುರಾಣ, ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ, ಚಕ್ರೇಶ್ವರ ಚರಿತ್ರೆ, ನೆಕ್ಸ್ಟ್ ಪರಶುರಾಮ ಚರಿತ್ರೆ ಅಂತ ಹೇಳ್ಬೋದು, ಹೌದಾ. ಹಾಗಾದ ನೋಡ್ರಿ, ಸಾಮಾನ್ಯವಾಗಿ ಕನ್ನಡದ ರತ್ನತ್ರಯರು ಅಂದ್ಕೊಳ್ಳೆ, ಕನ್ನಡದ ರತ್ನತ್ರಯರು ಈಗ ಹೇಳಿದೆ ನಾನು, ರತ್ನತ್ರಯರ ಬಗ್ಗೆ ಹೇಳಿದೆ. ಹೌದಾ. ಯಾರ ಪಂಪ, ಪೊನ್ನ, ರನ್ನ, ಹೌದಾ. ಹಾಗಾದ್ರೆ ನೆನ್ಪಿಟ್ಕೊಂಡ ಕೋಡ್ ಯಾವ್ದಂತ ನೋಡೋದ ರ. ಇದೊಂದು ಕೋಡ್ ಅಂತ ಹೇಳ್ಬೋದು ನೋಡ್ರಿ. ಪಪೋರ ಅಂದ್ರೆ ಪಂಪ, ಪೊನ್ನ, ರನ್ನ. ಇದು ಕನ್ನಡದ ರತ್ನತ್ರಯರು ಅಂತ ಹೇಳ್ಬೋದು, ಹಾಗಾ. ನೆಕ್ಸ್ಟ್ ಇನ್ನು 6ನೇ ಕವಿ ಯಾರಂತ ನೋಡೋದ್ರದ್ದು 1ನೇ ನಾಗವರ್ಮ. ಇವ್ರ ಕಾಲ ಯಾವಾಗ ಅಂತ ನೋಡೋದಾದ್ರ ಕ್ರಿಸ್ತ ಶಕ 990 ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರ ಜನನ ಎಲ್ಲಿ ಆಯ್ತು ಅಂತ ನೋಡಿದ್ರ ವಂಗಿ ಮಂಡಲದ ವಂಗಿಪುರದಲ್ಲಿ ಇವ್ರ ಏನ್ ಮಾಡ್ತಾರ ಜನನ ಆಯ್ತಾರ. ಹಾಗಾದ್ರೆ 1ನೇ ನಾಗವರ್ಮನಿಗೆ ಆಶ್ರಯ ನೀಡಿದಂತ ಅರಸ ಯಾರಂತ ನೋಡಿದ್ರ ರಕ್ಕಸ ಗಂಗ ಅಂತ ಹೇಳ್ಬೋದು, ಹೌದಾ. ಹಾಗಾದ್ರ ಈ 1ನೇ ನಾಗವರ್ಮನಿಗಿರುವಂತ ಬಿರುದು ಯಾವ್ದಂತ ನೋಡೋದು ಅದು ಕವಿ ರಾಜಹಂಸ.
ಇದು 1ನೇ ನಾಗವರ್ಮನಿಗಿರುವಂತ ಬಿರುದು ಅಂತ ಹೇಳ್ಬೋದು. ಬಿರುದುಗಳು ನೋಡ್ಕೊರಿ ಎಕ್ಸಾಮ್ದಾಗ ಬಿರುದುಗಳನ್ನ ಕೇಳ್ತಾರ. ನೆಕ್ಸ್ಟ್ 1ನೇ ನಾಗವರ್ಮ ರಚಿಸಿದಂತ ಕೃತಿಗಳು ಯಾವಂತ ನೋಡಿದ್ರ ಕರ್ನಾಟಕ ಕಾದಂಬರಿ, ಛಂದೋಬುದಿ. ಹಾಗದ ಈ ಛಂದೋಬುದಿ ಗ್ರಂಥದಾಗ ಛಂದೋಬುದಿ ಕೃತಿ ಏನನ್ನು ಒಳಗೊಂಡೈತಿ ಅಂತ ನೋಡಿದ್ರ ಕನ್ನಡದ ಛಂದಸ್ಸನ್ನು ಕುರಿತು ಉಪಲಬ್ಧವಾಗಿರುವ ಕನ್ನಡದ ಮೊದಲ ಗ್ರಂಥ ಯಾವ್ದು ಅಂತ ನೋಡಿದ್ರ ಅದು ಛಂದೋಬುದಿ ಅಂತ ಹೇಳ್ಬೋದು. ಕನ್ನಡದ ಛಂದಸ್ಸನ್ನು ಕುರಿತು ಒಳಗೊಂಡಂತ ಒಂದು ಕನ್ನಡದ ಮೊದಲ ಗ್ರಂಥ ಅಂತ ಹೇಳ್ಬೋದು ಛಂದೋಬುದಿ. ಹೌದಾ. ನೆಕ್ಸ್ಟ್ ಏನ್ ಬರುವುದು ಚಾವುಂಡರಾಯ. ಗಂಗರ ದೊರೆಯಾದಂತ ರಾಚಮಲ್ಲನ ಮಂತ್ರಿ ಯಾರಂತ ನೋಡಿದ್ರ ಅದು ಚಾವುಂಡರಾಯ ಅಂತ ಹೇಳ್ಬೋದು. ಇದು ಕೂಡ ಎಕ್ಸಾಮ್ದಾಗ ಆಲ್ರೆಡಿ ಕೇಳಿದಾರ. ನೆಕ್ಸ್ಟ್ ಚಾವುಂಡರಾಯ ರಚಿಸಿದಂತ ಕೃತಿ ಯಾವ್ದಂತ ನೋಡೋದಾದ್ರ ಚಾವುಂಡರಾಯ ಪುರಾಣ. ಇದು ಕೂಡ ಎಕ್ಸಾಮ್ದಾಗ ಆಲ್ರೆಡಿ ಆಗಿತ್ತು ನೋಡ್ರಿ. ನೆಕ್ಸ್ಟ್ ಈ ಚಾವುಂಡರಾಯನಿಗಿರುವಂತ ಬಿರುದುಗಳು ಯಾವ್ದಂತ ನೋಡೋದಾದ್ರ ವೀರ ಮಾರ್ತಾಂಡ ದೇವ, ನೆಕ್ಸ್ಟ್ ಸಂಯುಕ್ತ ರತ್ನಾಕರ. ಇವೆರಡು ಚಾವುಂಡರಾಯನಿಗಿರುವಂತ 2 ಬಿರುದುಗಳು ಅಂತ ಹೇಳ್ಬೋದು. ವೀರ ಮಾರ್ತಾಂಡ ದೇವ ಮತ್ತು ಸಂಯುಕ್ತ ರತ್ನಾಕರ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನು ಚಾವುಂಡರಾಯನು ಶ್ರವಣ ಬೆಳಗೊಳದಲ್ಲಿ 57 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿಯನ್ನು ಕ್ರಿಸ್ತ 981ರಲ್ಲಿ ಏನ್ ಮಾಡಿದಾನ ಸ್ಥಾಪಿಸಿದಾನ. ಇದು ಚಾವುಂಡರಾಯ ಮಾಡಿದಂತ ಒಂದು ವಿಶಿಷ್ಟ ಇದಂತ ಹೇಳ್ಬೋದು, ವಿಶಿಷ್ಟತೆ ಅಂತ ಹೇಳ್ಬೋದು. ಚಾವುಂಡರಾಯ ರಚಿಸಿದಂತ ಒಂದು ನೋಡಿ ಏನ್ ಮಾಡಿದ ಅಂದ್ರ ಶ್ರವಣ ಬೆಳಗೊಳದಲ್ಲಿ 57 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿಯನ್ನು ಏನ್ ಮಾಡಿದಾನ ಕ್ರಿಸ್ತ 981ರಲ್ಲಿ ಕೆತ್ತಿಸಿದಾನ. ಹೌದಾ. ನೆಕ್ಸ್ಟ್ ಇನ್ ಮುಂದೆ ನೋಡಿದ್ರ ದುರ್ಗಸಿಂಹರ ಕಾಲ ಯಾವಾಗ ಅಂತ ನೋಡಿದ್ರ ಕ್ರಿಸ್ತ 1031. ಹೌದಾ. ಹಾಗಾದ್ರ ಇಲ್ಲಿ ನೋಡ್ರಿ ಇವ್ರ ಜನನ ಯಾವಾಗ ಆಯ್ತು ಅಂತ ನೋಡಿದ್ರ ಕಿಸುನಾಡಿನ ಸೈಯಡಿ ಎಂಬ ಅಗ್ರಹಾರದಲ್ಲಿ ಇವ್ರದ ಜನನ ಆಯ್ತು ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರ ತಂದೆ ಯಾರಂತ ನೋಡಿದ್ರ ಈಶ್ವರಯ್ಯ, ತಾಯಿ ರೇವಾಂಬಿಕೆ. ಹಾಗಾದ್ರ ಇವರು ದುರ್ಗಸಿಂಹ ರಚಿಸಿರುವಂತ ಕೃತಿ ಯಾವ್ದಂತ ನೋಡೋದಾದ್ರ ಅದು ಪಂಚತಂತ್ರ. ಎಕ್ಸಾಮ್ದಾಗ ಹಲವಾರು ಬಾರಿ ಈ ಪಂಚತಂತ್ರ ಇದ್ಮೇಲೆ ಕ್ವಶನ್ ಕೇಳಿದ ನೋಡ್ರಿ, ಇಂಪಾರ್ಟೆಂಟ್. ಇದ್ರ ಮೇಲೆ ಹಲವಾರು ಬಾರಿ ಕ್ವಶನ್ ಬಂದೈತ್ರಿ ದುರ್ಗಸಿಂಹ ರಚಿಸಿದ ಕೃತಿ ಪಂಚತಂತ್ರ. ಹಾಗಾದ್ರೆ ಈ ಪಂಚತಂತ್ರ ಏನ್ ಒಳಗೊಂಡೈತಿ ಅಂತ ನೋಡೋದಾದ್ರ ಸಂಜೀವಕ ಅನ್ನೋದೊಂದು ಎತ್ತು ಮತ್ತು ಪಿಂಗಲಕವನ್ನ ಅನ್ನೋದೊಂದು ಸಿಂಹ, ಇವೆರಡುದರ ಸ್ನೇಹ ಎಲ್ಲಿ ಕಂಡು ಬರ್ತೈತಿ ಅಂತ ನೋಡೋದ ಅದು ಪಂಚತಂತ್ರ ಕೃತಿಯಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ಬೋದು. ಹಾಗಾದ್ರೆ ದುರ್ಗಸಿಂಹನವರ ಗುರು ಯಾರಂತ ನೋಡೋದಾದ್ರ ಮಹಾಯೋಗಿ ಶಂಕರ ಭಟ್ಟ ಅಂತ ಹೇಳ್ಬೋದು. ಇದು ಕೂಡ ಇಂಪಾರ್ಟೆಂಟ್ ಕೇಳ್ಬೋದು. ಹೌದಾ. ಹಾಗಾದ್ರೆ ದುರ್ಗಸಿಂಹ ರಚಿಸಿದ ಕೃತಿ ಯಾವ್ದಂತ ನೋಡೋದಾದ್ರ ಪಂಚತಂತ್ರ ಏನೇನು ಒಳಗೊಂಡೈತಿ ಸಂಜೀವಕ ಅನ್ನೋದೊಂದು ಎತ್ತು ಮತ್ತ ಪಿಂಗಲಕ ಅನ್ನೋದೊಂದು ಸಿಂಹದ ನಡುವಿನ ಸ್ನೇಹ ಸಂಬಂಧವನ್ನ ಒಳಗೊಂಡಿದೆ ಅಂತ ಹೇಳ್ಬೋದು, ಒಳಗೊಂಡಂತ ಒಂದು ಕೃತಿ ಅಂತ ಹೇಳ್ಬೋದು. ಹಾಗಾದ್ರೆ 9ನೇ ಕವಿ ಯಾರಂತ ನೋಡಿದ್ರೆ ಅದು ನಾಗಚಂದ್ರ. ಕ್ರಿಸ್ತ 1100 ನೋಡ್ರಿ. ಇವ್ರ ತಂದೆ ಮಲ್ಲಿದೇವ, ತಾಯಿ ಸುಗ್ಗಿಯಬ್ಬೆ ಅಂತ ಹೇಳ್ಬೋದು. ಹೌದಾ. ಇವರು ನಾಗಚಂದ್ರ ರಚಿಸಿರುವಂತ ಕೃತಿಗಳು ಯಾವ್ಯಾವ ಅಂತ ನೋಡಿದ್ರ ಮಲ್ಲಿನಾಥ ಪುರಾಣ. ಈ ಮಲ್ಲಿನಾಥ ಪುರಾಣ ಏನ್ ಒಳಗೊಂಡೈತೆ ಅಂತ ನೋಡಿದ್ರ ಜೈನರ 19ನೇ ತೀರ್ಥಂಕರಾದ ಮಲ್ಲಿನಾಥನ ಜೀವನ ಚರಿತ್ರೆಯನ್ನು ಕುರಿತು ಏನ್ ಮಾಡ್ತಿ ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇವ್ರನ್ನ ರಚಿಸಿದ ಇನ್ನೊಂದು ಕೃತಿ ಯಾವ್ದಂತ ನೋಡಿದ್ರ ಒಂದು ಮಲ್ಲಿನಾಥ ಪುರಾಣ, ಇನ್ನೊಂದು ರಾಮಚಂದ್ರ ಚರಿತ ಪುರಾಣ ಅಥವಾ ಇದನ್ನ ಪಂಪ ರಾಮಾಯಣ ಕೂಡ ಅಂತೀವಿ. ರಾಮಚಂದ್ರ ಚರಿತ ಪುರಾಣ ಅಂತೀವಿ ಅಥವಾ ಪಂಪ ರಾಮಾಯಣ ಕೂಡ ಅಂತೀವಿ. ಹಾಗಾದ್ರೆ ಈ ನಾಗಚಂದ್ರನಿಗಿರುವಂತ ಬಿರುದು ಯಾವ್ದಂತ ನೋಡೋದಾದ್ರೆ ಅದು ಅಭಿನವ ಪಂಪ, ಇಂಪಾರ್ಟೆಂಟ್. ಇದು ಕೂಡ ಹಲವಾರು ಬಾರಿ ಏನಿದೆ KPSC ಕ್ವಶನ್ ಏನಿದೆ ಎಕ್ಸಾಮ್ದಾಗ ಹಲವಾರು ಬಾರಿ ಕ್ವಶನ್ ಆಗಿದ್ ನೋಡಿ. ಅಭಿನವ ಪಂಪ ಬಿರುದು ಹೊಂದಿರುವಂತ ಕವಿ ಯಾರು ಅಥವಾ ಯಾರಂತ ನೋಡಿದ್ರೆ ನಾಗಚಂದ್ರ ಅಂತ ಹೇಳ್ಬೋದು. ಹೌದು. ನೆಕ್ಸ್ಟ್ ನಯಸೇನ 10ನೇ ಕವಿ ಅಂತ ಹೇಳ್ಬೋದು. ಇವ್ರು ರಚಿಸಿರುವಂತ ಕೃತಿ ಯಾವ್ದಂತ ನೋಡೋದಾದ್ರೆ ಅದು ಧರ್ಮಾಮೃತ ಅಂತ ಹೇಳ್ಬೋದು. ಇದು ಕೂಡ ಇಂಪಾರ್ಟೆಂಟ್. ಇದು ಕೂಡ ಹಲವಾರು ಬಾರಿ ಕ್ವಶನ್ ಆಗಿದೆ. ಈ ಧರ್ಮಾಮೃತದಾಗ ಏನ್ ಒಳಗೊಂಡೈತೆ ಅಂತ ನೋಡೋದಾದ್ರೆ ಇದು ಜೈನ ಧರ್ಮದ ತತ್ವಗಳು ಮತ್ತು ಶ್ರೇಷ್ಠ ವ್ಯಕ್ತಿಗಳ ಕಥೆಗಳನ್ನ ಏನೈತಿ ಒಳಗೊಂಡಂತೂ ಚಂಪು ಕಾವ್ಯ ಅಂತ ಹೇಳ್ಬೋದು. ಚಂಪು ಅಂದ್ರೆ ಗದ್ಯ ಮತ್ತು ಪದ್ಯಗಳ ಮಿಶ್ರಣ ಹೊಂದಿರುವಂತ ಒಂದು ಕೃತಿ ಅಂತ ಹೇಳ್ಬೋದು. ಈ ಧರ್ಮಾಮೃತ ಕೃತಿ ಜೈನ ಧರ್ಮದ ತತ್ವಗಳು ಮತ್ತು ಶ್ರೇಷ್ಠ ವ್ಯಕ್ತಿಗಳ ಕಥೆಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ 10 ಕವಿಗಳು ಏನ್ ಮಾಡಿದೀನಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದೀನಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.